ಇವು ಏನಕ್ಕೆ ಬರುತ್ತೆ ಅಂದ್ರೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಈ ಲೋ ನವೀನ ಯಾಕೆ ಅಂತ. ನೋಡೋದು ಬೇಡ, ಸಾಂಗ್ಸ್ ಇಷ್ಟ ಆಗ್ತಿಲ್ಲ ಅಂದ್ರೆ ಸಿನಿಮಾನು ಇಷ್ಟ ಆಗಲ್ಲ. ಆಮೇಲೆ ಸರ್ ಅದು ನೀವು ಎಷ್ಟು ಜನರ ಮನೆಗೆ ಹೆಣ್ಣು ನೋಡಕ್ ಹೋಗಿದ್ದೀರಿ? ನಾನು ಇವತ್ತು ನೀನೇ ಹೆಣ್ಣು ಕೊಡಿಸ್ಬಿಡು, ಇನ್ನೊಂದಿನ ನಾ ಕೊಡ್ತೀನಿ ಅಂತ ಇದನ್ನ ಇಟ್ಕೊಂಡು ಯಾಕೆ ಹಾಡು ಮಾಡಬಾರ್ದು ಅಂತ ಯಾವಾಗ್ಲೋ ಅದನ್ನ ನೋಡಿರ್ತೀವಿ, ಕೇಳಿರ್ತೀವಿ. ಅದು ಒಂದು ಟೈಮ್ ಬಂದಾಗ ಅದು ಹಾಡಾಗಿ ಕಟ್ಕೊಳ್ಳುತ್ತೆ. ಹೇಳಿ ಸರ್. ಏನೆಂದು ನಾ ಹೇಳಿ ಹೇಳ್ರು ಯಾವ್ದು ಅದು ಯೂಟ್ಯೂಬ್ ತಬ್ಲದವ್ನಿಗೆ ಒಂದು ಕೊಟ್ಟು ಏನ್ ಮಾಡ್ತಿದೆ ಅಂತ. ಯಾವ ಯೂಟ್ಯೂಬ್ಗೂ ದುಡ್ಡು ಹಾಕೋದು, ಇನ್ಸ್ಟಾಗ್ರಾಮ್ಗೆ ದುಡ್ಡು ಹಾಕಿ ಏನಿಲ್ಲ, ಎಲ್ಲ ಆರ್ಗ್ಯಾನಿಕ್ಕು. ಅಯ್ಯೋ ನೀನು ಮನಕಾಯನಾಗೋಗ ಹೋಗು, ಎದೆ ಉದ್ದ ಮಗನ್ ಮಡಿಕಂದು ನಾನು ಕೆಲಸ ಮಾಡ್ಬೇಕಲ್ಲೋ, ಎಲ್ಲ ಹಾಳಾಗೋಯ್ತಾ ಇದೆಯೋ. ಲೋ ನವೀನ 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 ಕೊಣನೆ ನಂದಣೆ ವಾಲಾವು ಕೊಣನೆ ನಂದಣೆ ವಾಲಾವು. ಗ್ರಾಮೀಣ ಸೊಗಡಿನ ಕಥೆಗಳು ಬಂದು ತುಂಬ ದಿನ ಆಗಿದೆ. ಮತ್ತೆ ಗ್ರಾಮೀಣ ಸೊಗಡಿನ ಕಥೆಗಳಲ್ಲಿ ಯಾವ್ಯಾವ ಒಳ್ಳೆ ಕಥೆ ಬಂದಿದೆ, ಒಳ್ಳೆ ಸಿನಿಮಾ ಬಂದಿದೆ, ಎಲ್ಲವೂ ಕೂಡ ಜನಗಳು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಈಗ ತುಂಬಾ ದಿನಗಳ ನಂತರ ಒಂದು ಗ್ರಾಮೀಣ ಸೊಗಡಿನ ಚಿತ್ರ ಬರ್ತಾ ಇದೆ, ಲೋ ನವೀನ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕಲಾಚಂದನ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಗಾಯಕ. ಆರ್ಕೆಸ್ಟ್ರಾ ವೇದಿಕೆಗಳಿಂದ ಶುರುವಾಗಿ ಲೂಸಿಯಾ ಸಿನಿಮಾದ ಮೂಲಕ ಇಡೀ ಕರ್ನಾಟಕವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದಂತಹ ಧ್ವನಿವೃದ್ದು, ಬಿಗ್ ಬಾಸ್ನ ಮನೆಯಲ್ಲಿ ತಮ್ಮ ಮುಗ್ಧತೆಯಿಂದ ಮನೆ ಮಾತಾದವರು, ಜಾನಪದ ಸೊಗಡನ್ನ ಬೆಳ್ಳಿ ತೆರೆಯ ಮೇಲೆ ರಾರಾಜಿಸುವಂತೆ ಮಾಡಿದಂಥ ಮಹಾನ್ ಗಾಯಕ, ಸಂಗೀತ ನಿರ್ದೇಶಕ, ಈಗ ನಟನಾಗಿ ಮಿಂಚುತ್ತಿರುವ ನವೀನ್ ಸಜ್ಜು ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸರ್. ಥ್ಯಾಂಕ್ ಯು ಸೋ ಮಚ್. ಭಾಳ ಚೆನ್ನಾಗಿ ಇಂಟ್ರೋ ಕೊಟ್ರಿ ನಮ್ಮ ಬಗ್ಗೆ. ಥ್ಯಾಂಕ್ ಯು ಸರ್. ಅಂದ್ರೆ ನೀವು ಮಾಡ್ಕೊಂಡು ಬಂದಿರೋದನ್ನ ಒಂದಷ್ಟು ಕಲೆ ಹಾಕಿದಾಗ ನಮ್ಗೆ ಸಿಕ್ತಂತಹದ್ದು ಇದು. ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ನಿಮ್ನೆಲ್ಲ ನೋಡ್ಕೊಂಡು ನಿಮ್ ಸಾಂಗ್ಗಳನ್ನ ಕೇಳ್ಕೊಂಡೆ ಒಂದಷ್ಟು ಮಜಾ ಬೇಕು ಅಂತಂದ್ರೆ ಹಳ್ಳಿ ಸೊಗಡನ್ನ ನಾವು ಯಾವಾಗ್ಲೂ ಜೊತೆಗಿಟ್ಕೋಬೇಕು ಅಂತಂದ್ರೆ ನವೀನ್ ಸಜ್ಜು ಸಾಂಗ್ ಕೇಳಬೇಕು ಸರ್. ಈಗ ಮೊದಲನೇದಾಗಿ ನಿಮ್ಮ ಲೋ ನವೀನ ಸಿನಿಮಾ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಓಕೆ. ಈಗ ನೀವು ಗಾಯಕನಾಗಿ ತುಂಬಾ ದೊಡ್ಡ ಹೆಸರು ಮಾಡಿದ್ರಿ, ಈಗ ನಟನಾಗಿ ಪೂರ್ಣ ಪ್ರಮಾಣದಲ್ಲಿ ಈ ಲೋ ನವೀನ ಸಿನಿಮಾದ ಮೂಲಕ ಹೊರಹೊಮ್ತಿದ್ದೀರಿ. ಈ ಜವಾಬ್ದಾರಿ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅಂದ್ರೆ ಇವಾಗ ನಾವು ಸಮುದ್ರಕ್ಕೆ ಇಳಿದ್ಬಿಟ್ಟಿದೀವಿ. ನಾವು ಕನ್ನಡ ಚಿತ್ರರಂಗಕ್ಕೆ ಧುಮುಕ್ಬಿಟ್ಟಿದ್ದೀವಿ. ಏನಾದರೂ ಹೊಸ ಪ್ರಯತ್ನಗಳನ್ನ ನಾವು ಏನು ಮಾಡ್ತಾ ಹೊಸದನ್ನ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ನಾವು ಇಲ್ಲ ಅಂದರೆ ತೃಪ್ತಿ ಇರಲ್ಲ ನಾವು ಮಾಡೋ ಕೆಲಸದಲ್ಲಿ. ಈಗ ಹಾಡ್ತಾ ಇದ್ದೀವಿ, ಹಾಡುಗಾರಿಕೆ ಹೊಟ್ಟೆ ತುಂಬ ಸಿಗ್ತಾ ಇದೆ, ಕರಿತಾ ಇದ್ದಾರೆ, ಹಾಡಿಸ್ತಾ ಇದ್ದಾರೆ, ಕಂಪೋಸ್ ಮಾಡ್ತಾ ಇದ್ದೀವಿ, ಜನಗಳು ಇಷ್ಟಪಟ್ಟಿದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಮಗೆ ಮೊದಲಿಂದನೂ ರಂಗಭೂಮಿಯಿಂದ ಬೆಳೆದಿದ್ರಿಂದ ಮೊದಲಿಂದನೂ ನಮಗೆ ಹಾಡುಗಾರಿಕೆ ಫಸ್ಟ್ ಬರಲಿಲ್ಲ, ನಟನೆ ಫಸ್ಟ್ ಬಂದಿದ್ದು. ನಾವು ಫಸ್ಟ್ ಸೇರ್ಕೊಂಡಿದ್ದೆ ಆ್ಯಕ್ಟಿಂಗಿಗೆ. ಈ ಸಾಮಾಜಿಕ ನಾಟಕಗಳು, ಪೌರಾಣಿಕ ನಾಟಕಗಳು, ನಮ್ಮ ಲೈಫ್ ಶುರುವಾಗಿದ್ದೆ ಮೈಸೂರಿನಲ್ಲಿ. ಹಂಗಾಗಿ ನನಗೆ ಅವಾಗಿಂದನೂ ಆಸಕ್ತಿ ಇತ್ತು, ನನಗೆ ನಟನೆ ಬಗ್ಗೆ ಆಸಕ್ತಿ ಇತ್ತು. ಬಟ್ ಅದಕ್ಕೆ ಸೂಕ್ತವಾದಂಥ ವೇದಿಕೆ ಸಿಕ್ಕಿರಲಿಲ್ಲ. ಬಟ್ ಏನಪ್ಪ ಅಂದರೆ ನಮ್ಮ ವೇದಿಕೆನ ನಾವೇ ಕ್ರಿಯೇಟ್ ಮಾಡ್ಕೋಬೇಕಿತ್ತು. ಈಗ ನಾವು ಗಾಯಕನಾಗಿ ಒಂದಷ್ಟು ವರ್ಷಗಳ ಜರ್ನಿ ಮಾಡಿದ್ರು, 400 ಸಿನಿಮಾಗಳ ಮೇಲೆ ಆಡಿದ್ದೀನಿ. ಆದರೂ ನಟನಾಗೋದಕ್ಕೆ ಸಾಕಷ್ಟು ಒಂದು ಫೈಟ್ ಮಾಡಬೇಕಿತ್ತು. ಅಂದರೆ ಒಂದು ಒಳ್ಳೆ ತಂಡ ಸಿಗಬೇಕು, ಒಂದು ಒಳ್ಳೆ ಕತೆ ಸಿಗಬೇಕು, ಮತ್ತೆ ನಾವು ಮಾಡುವಂಥ ಕೆಲಸಗಳು ಜನಕ್ಕೆ ಇಷ್ಟ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ತಯಾರಾದಂಥ ಲೋ ನವೀನ ಒಂದು ಜವಾಬ್ದಾರಿಯುತವಾಗಿ, ಅಂದರೆ ಜನಗಳಿಗೆ ಗಾಯಕನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವ್ನಿಗೆ ಯಾಕಪ್ಪ ಹಾಡು ಹೇಳ್ಕೊಂಡೆ ಚೆನ್ನಾಗಿದ್ನಲ್ಲ, ಇವ್ನಿಗೆ ಇದು ಬೇಕಿತ್ತಾ ಅಂತ ಅನ್ನಿಸ್ಬಾರ್ದಲ್ಲ, ಅದು ದೊಡ್ಡ ಜವಾಬ್ದಾರಿ ಅಲ್ವಾ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಲೋ ನವೀನನ್ನ ಇವತ್ತು ಜನಗಳ ಮುಂದೆ ಇಡ್ತಾ ಇದ್ದೀನಿ. ಸರಿ ಸರ್, ಇದು ಈಗ ಲೋ ನವೀನ ಅನ್ನೋದು ನಾವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ, ಅದೊಂದು ಹಳ್ಳಿ ಸೊಗಡು. ಮತ್ತೆ ಈ ಲೋ ನವೀನ ಪಾತ್ರ ಕೂಡ ಒಂದು ಹಳ್ಳಿ ಹುಡುಗನ ಪಾತ್ರ ಅನಿಸುತ್ತೆ. ಈಗ ಲೋ ನವೀನ ಒಂದು ಈ ಸಿನಿಮಾ ಹಳ್ಳಿ ಪಾತ್ರ ಏನಿದೆ, ಇದಕ್ಕೆ ನಮ್ಮ ಮೈಸೂರಿನ ಹಳ್ಳಿ ಹುಡುಗನ ಲೋ ನವೀನ ಪಾತ್ರ ಅಲ್ಲಿ ಸ್ವಲ್ಪ ಮಿಕ್ಸ್ ಆಗಿದೆಯಾ? ಅಂದ್ರೆ ಇವಾಗ ಲೋ ನವೀನ ಅಂದ್ರೆ ಒಂದು ಆತ್ಮೀಯತೆ ಇದೆ ಅಲ್ವಾ. ಈಗ
ಲೋ ಮಹೇಶ, ಲೋ ಸತೀಶ ಅಂದ್ರೆ ಒಂದು ಆತ್ಮೀಯತೆ ಬೆಳೆದು, ಸರ್ ನಮಸ್ಕಾರ ಸರ್ ಅನ್ನೋದ್ಕೂ ಓ ಏನೋ ಚೆನ್ನಾಗಿದ್ಯಾ ಅನ್ನೋದಕ್ಕೂ ಒಂದು ಆತ್ಮೀಯತೆ ಬೆಳೆದಿರುತ್ತೆ ಅಲ್ವಾ. ಫಸ್ಟ್ ಆಡಿಯನ್ಸ್ಗೂ ನೋಡುಗರಿಗೂ ನಮಗೂ ಒಂದು ಆತ್ಮೀಯತೆ ಬೆಳಿಬೇಕು. ನನ್ನ ಯಾರು ಚಿಕ್ಕ ಹುಡುಗ ಎಂದು ದೊಡ್ಡವನ್ ತಕ್ಕನ್ವೆ ಲೋ ನವೀನ ಅಂದ್ರೆ ನಾನು ಅವ್ರಿಗೆ ಹತ್ರ ಅದೇ ಅಂತ ಅಲ್ವಾ. ಸೊ ನನ್ನನ್ನ ಲೋ ನವೀನ ಅನ್ಬೇಕು ಜನ. ಲೋ ನವೀನ ಅಂದ್ರೆ ಸಕ್ಸಸ್ ಅಂತ. ಅದಕ್ಕೋಸ್ಕರ ಆ ಲೋ ನವೀನನ್ನ ಸುತ್ತನೆ ಕತೆ ನಡೆಯುತ್ತೆ. ಲೋ ನವೀನ ಸಬ್ ಟೈಟಲ್ ಹುಷಾರ್ ಕಲಾ ಅಂತ. ಇವು ಏನಿಗೆ ಬರುತ್ತೆ ಅಂದ್ರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಈ ಲೋ ನವೀನ ಯಾಕೆ ಅಂತ. ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಇದು. ಈಗ ನಿಂಗಣ್ಣ ಹಾಡ್ಬಿಟ್ಟಿದೀವಿ, ಒಂದ್ ಸಾಂಗ್ ಬಿಟ್ಟಿದೀವಿ, ನಿಂಗಣ್ಣ ಬೋಳ್ತಲೆಗೆ ಎಣ್ಣೆ ಯಾಕೆ ವಯಸ್ಸಾದ್ಮೇಲೆ ಮದ್ವೆ ಯಾಕಂತ ಎಲ್ಲ ಹಾಡ್ಕತಾರೆ ಅಂತ. ಹಾಡೊಳಗಡೆ ಏನಿದೆ, ಒಟ್ಟಾರೆ ಈಗಿನ ಗಂಡು ಮಕ್ಳಿಗೆ ಎಣ್ಣೆ ಯಾಕೆ ಸಿಗಲ್ಲ, ಹೆಣ್ಣಿನ ಕಡೆಯವ್ರ ಡಿಮ್ಯಾಂಡ್ಗಳು ಏನಿರುತ್ತೆ, ಹೆಂಗೆಲ್ಲ ಆಗುತ್ತೆ, ಎಷ್ಟೆಲ್ಲ ಸರ್ಕಸ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಗಂಭೀರವಾದ ವಿಷಯನ ನಾನು ಹಾಸ್ಯಾತ್ಮಕವಾಗಿ ಹೇಳ್ತಾ ಹೋಗಿದೀವಿ. ಅದು ಒಬ್ರಿಗೊಬ್ರು ಕನೆಕ್ಟ್ ಆಗುತ್ತೆ ಅಲ್ವಾ. ಇದು ನಿಂಗಣ್ಣ ನಾಡು. ಕ್ವಾಣಾಣೆ ನಂದಾಣೆ ವಾಲಾವ್ಯೋ ಅಂತ ಕುಂತಿ ಪದಗಳನ್ನ ಇಟ್ಕೊಂಡು ಉಪಸಾರ ಮಾಡುವಂತ ಹಾಡು ಮಾಡಿದೀನಿ. ಅವರೆಕಾಳು ಕುಣಿದಾಡ್ತಿದ್ದೋ ಕ್ವಾಣೆ ಒಳಗೆ, ಬಾಗಿಲಲ್ಲಿರೋ ಬದನೆಕಾಯಿ ಬಗ್ಗು ನೋಡ್ತಿದ್ದೋ ಅಂತ. ಅದೇನ್ ತೋರಿಸುತ್ತೆ, ನಮ್ಮ ಕಲ್ಚರು, ನಮ್ಮ ತನನ ಎತ್ತಿ ತೋರಿಸುತ್ತೆ ಅಲ್ವಾ. ನಮ್ಮ ಭಾಗದ ಮೈಸೂರು ಮಂಡ್ಯ ಭಾಗದನ್ನ ಒಂದು ಕಲ್ಚರ್ನ ಎತ್ತಿ ತೋರಿಸುತ್ತೆ ಅಲ್ವಾ. ಆ ಕಲ್ಚರ್ ಒಳಗಡೆನೆ ಈ ಸುತ್ತಮುತ್ತ ನಡೆಯುವಂತ ಕತೆ ಒಳಗಡೆ ನಡೆಯುವಂತದ್ದೇ ಲೋ ನವೀನ. ಓಕೆ ಸರ್, ನೀವು ಹೇಳಿದಂತಂದು ಈಗ ನೀವು ಅದೇನೀಗ ಕೊನೆಣೆ ನಂಜಣೆ ಅಂತಂದ್ರೆ ಇಲ್ಲೋ ಎಣ್ಣೆ ಹಾಕೊಂಡು ಹೆಣ್ಣು ನೋಡಕ್ ಹೋಯ್ತಿದ್ದೀಕಲ್ಲ ಅಂತಂದ್ರ, ಇದು ನಮ್ಮ ಈ ಸುತ್ತಮುತ್ತ ಮೆಳ್ಳಹಳ್ಳಿ, ರಮನಹಳ್ಳಿ, ಮಳವಳ್ಳಿ, ಬನ್ನೂರು, ಚಾಮರಾಜನಗರ, ನಮ್ಮ ಮೈಸೂರು ಕೆಲವೊಂದು ಪ್ರಾಂತ್ಯ ಹಳ್ಳ, ನಮ್ಮ ಮೈಸೂರಲ್ಲಿ ಇರುವಂತ ಒಂದು ಸಣ್ಣ ಪುಣ್ಣ ಏರಿಯಾಗಳಲ್ಲೂ ಕೂಡ ಆ ಪದಗಳನ್ನ ಬಳಸ್ತಾರೆ. ಆಮೇಲೆ ಸರ್ ಅದು ನೀವು ಎಷ್ಟು ಜನರ ಮನೆಗೆ ಹೆಣ್ಣು ನೋಡಕ್ ಹೋಗಿದ್ರಿ? ನಾನಾ? ಇಲ್ಲ ನಾನಲ್ಲ, ಇದು ಸಾಂಗ್ ಬರ್ದಿರೋರು ಬಂದು ಅಂದಾನಿ ಅಂತ. ನಾನು ಅವ್ರಿಗೆ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ, ಅವ್ರು ಬರ್ದಿರೋದು ಅಂದಾನಿಯವರು. ನೀವು ಅವ್ರನ್ನ ಕೇಳ್ಬೇಕು ಈ ಪ್ರಶ್ನೆನ, ಇದು ನಿಮ್ಮ ಅನುಭವದ ಸಾಹಿತ್ಯನ ಏನು ಅಂತ. ನಾನು ಅದು ಕಾನ್ಸೆಪ್ಟ್ ಕೊಟ್ಟಿದ್ದೀನಿ, ಹೆಣ್ಣೋಡವ್ರ ಸಮಸ್ಯೆಗಳು ಏನೆಲ್ಲ ಇದೆ ಇವನ್ ಇಟ್ಕೊಂಡು ಹಾಡು ಮಾಡ್ಬೇಕು ಅಂತ. ಅಯ್ಯೋ ಸಾರ್ ಒಳ್ಳೆ ಕಾನ್ಸೆಪ್ಟ್ ಕೊಟ್ಟಿದ್ದೀರಾ, ಕೊಡಿ ಬರ್ಕೊಡ್ತೀನಿ ಅಂತ ಪೇಜ್ ಗಟ್ಲೆ ಬರ್ಕೊಟ್ಟಿರೋರು ಅವರು. ಅದ್ರಲ್ಲಿ ನಾನು ಹಾಡಿನ ಭಾಷೆಗೆ ಯಾವ ಲೈನ್ಸ್ಗಳನ್ನು ಬೇಕು ಅದನ್ನ ತಗೊಂಡು ಹಾಡು ಮಾಡಿದ್ದೀನಿ. ಬಟ್ ಆದ್ರೆ ಈ ಒಂದು ಜನಪದ ಅವ್ರು ಬರೀಬೇಕಾದ್ರೂ ಅದಕ್ಕೊಂದು ನಿಮ್ದು ಮೂಲ ಇದ್ದೇ ಇರುತ್ತೆ, ನಿಮ್ದೊಂದು ಐಡಿಯಾಲಜಿಗಳು, ನೀವಂತ ಕೊಡುವಂತ ಒಂದು ಟಿಪ್ಸ್ಗಳು. ಅದರಿಂದಾಗಿ ನಮ್ಗೆ ಅನ್ಸುತ್ತೆ ಏನ್ ಸರ್ ಇದು ಅದೆಲ್ಲ ತುಂಬಾ ಜನಕ್ಕೆ ಹತ್ರ ಆಗತ್ತೆ ತುಂಬಾ. ಇದು ಅಷ್ಟೇ. ನಾವು ಏನ್ ಗೊತ್ತಾ, ಈಗ ಎಣ್ಣೆ ನಮ್ದು, ಊಟ ನಿಮ್ದು ತುಂಬಾ ಪಾಪ್ಯುಲರ್ ಆಯ್ತು. ಅದ್ರಲ್ಲಿ ಏನು ವಿಶೇಷವಾದಂಥ ಏನೋ ಬರೆದು ಬಿಟ್ಟಿದ್ದೀನಿ ಅನ್ನೋ ಥರದ್ದು ಏನಿಲ್ಲ. ಈಗ ಕೂತ್ಕೊಂಡು ಮಾತಾಡುವಂಥದ್ದೇ. ಯಾರೋ ಫ್ರೆಂಡ್ಸ್ಗಳು ಲೋ ಅಪ್ಪನಂತವ್ ಕಾಸಿಲ್ಲ ಕಣಪ್ಪ, ಬೇಕಾದ್ರೆ ಊಟ ನಾ ಕೊಡಿಸ್ತೀನಿ, ಎಣ್ಣೆ ನೀ ಕೊಡಿಸ್ಬಿಡಪ್ಪ ಅಂತ ಹಿಂಗೆ ಕಚ್ಚಾಡ್ತಿದ್ದಿದ್ದು ಅದು ಇಬ್ರು. ನಾನು ಇವತ್ತು ನೀನೇ ಎಣ್ಣೆ ಕೊಡಿಸ್ಬಿಡು, ಇನ್ನೊಂದು ದಿನ ನಾ ಕೊಡ್ತೀನಿ ಅಂತ. ಇದನ್ನ ಇಟ್ಕೊಂಡು ಯಾಕೆ ಹಾಡು ಮಾಡಬಾರ್ದು ಅಂತ ಯಾವಾಗಲೋ ಅದನ್ನ ನೋಡಿರ್ತೀವಿ, ಕೇಳಿರ್ತೀವಿ. ಅದು ಒಂದು ಟೈಮ್ ಬಂದಾಗ ಅದು ಹಾಡಾಗಿ ಕಟ್ಕೊಳ್ಳುತ್ತೆ. ಈ ಕ್ವಾಣಾಣೆ ನಂದಾಣೆ ಅವರೇ ಕಾಳು ಕುಣಿದಾಡ್ತಿದ್ದು ನಮ್ಮ ಅಜ್ಜಿ ಆಡ್ತಿದ್ದು. ನಾನು ಸಿನಿಮಾದ ಲೋ ನವೀನ ಸಿನಿಮಾ ಒಳಗಡೆ ಒಂದು ಇಂಟ್ರಡಕ್ಷನ್ ಸಾಂಗ್ ಮಾಡ್ಬೇಕು, ಹೀರೋ ಇಂಟ್ರಡಕ್ಷನ್ ಸಾಂಗು. ಅದ್ ಹೆಂಗಿರ್ಬೇಕು ಅಂದ್ರೆ ಹಳ್ಳಿಯ ನೇಟಿವಿಟಿ, ಆ ಸೊಗಡು, ಆ ಪರಿಸರದ ಒಳಗಡೆ, ಆ ಬ್ಯೂಟಿ ಒಳಗಡೆ ಹೀರೋ ಇಂಟ್ರಡಕ್ಷನ್ ಆಗ್ಬೇಕು ಅನ್ನೋದಿತ್ತು. ನೋಡಿ ಎಮ್ಮೆ ಹಿಂಗ್ ಹೋಯ್ತಾ ಇರುತ್ತೆ, ಎಮ್ಮೆ ಬಾಲ್ದಿಂದ ಹೀರೋ ಬರ್ತಾನೆ. ಹಾಡ್ ನೋಡಿ ಬೇಕಾರೆ ನೀವು ಗಮನಿಸಿ, ಅವ್ರಗಳ ಮಧ್ಯ ಬರ್ತಾನೆ. ಅಂದ್ರೆ ಒಂದ್ ಕನೆಕ್ಟ್ ಆಗ್ಬೇಕು, ನಮ್ಮ ಹುಡುಗ ಅಂತ ಅನ್ನಿಸ್ಬೇಕು, ನಮ್ಮವನು ಅಂತ ಅನ್ನಿಸ್ಬೇಕು. ಕತೆಗಳು ಮಾಡಿದಾಗ ಇದೆಲ್ಲೋ ಕೇಳಿದ್ದು ಇವೆಲ್ಲ ನೋಡಿದ್ವಲ್ಲ ನಾವು ಈ ದೃಶ್ಯಗಳನ್ನ ಅಂತ ಅನ್ನಿಸ್ಬೇಕು. ಹಾಡುಗಳು ಕೇಳಿದಾಗ ಈ ಪದಗಳು ನಾವೇ ಆಡ್ತಿದ್ವಲ್ಲ ಗುರು, ಇವೆಲ್ಲ ನಮ್ಮ ಬಾಯಲ್ಲಿ ಬರುವಂಗ ಹಾಡುಗಳು ಆಗ್ಬಿಟ್ಟವಲ್ಲ ಅಂತ ಅನ್ನಿಸ್ಬೇಕು. ಈ ತರದನ್ನ ಸ್ವಲ್ಪ ಜನಸಾಮಾನ್ಯರ ಮಧ್ಯೆ ಓಡಾಡುವಂತ ಪದಗಳನ್ನ ನಾನು ಆದಷ್ಟು ಹುಡುಕ್ತಾ ಇರ್ತೀನಿ. ಈ ಲೋ ಬಡ್ಡಿ ಮಗ ಫಿಲಮ್ ಅಲ್ಲಿ, ಬಡ್ಡಿ ಮಗನ್ ಲೈಫ್ ಫಿಲಮ್ ಅಲ್ಲಿ, ಹೌದು, ಬಡ್ಡಿ ಮಗನ್ ಲೈಫ್ ಅಲ್ಲಿ ನೀವು ಆಡ್ದಂತ ಒಂದು ಸಾಂಗ್ ಅದು. ಹೌದು. ಆ ನವಿಲ್ ನುಲಿ ಹಂಗ್ ನುಲಿತಿದ್ರೆ ಗಂಡ ಇಕ್ಲು ಬಿಟ್ಟವ, ಆಮೇಲೆ ಅವ್ರು ಮಾಡಿ ಮನೇಲಿ ಇರ್ತಿತ್ತು, ಇವನ್ ಬರ್ತಿದ್ದ, ಅವಳಿಗೆ ಲೈನ್ ಹೊಡಿತಿದ್ದ. ಸರ್ ಇದು ಆಕ್ಚುಲಿ ಇದನ್ನ ಕಂಪೋಸ್ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಅನ್ಸಿತ್ತು ಸರ್? ಇದು ನಿನಗಾಗಿ ವೀರು ಅಂತ ಇದ್ರು ಸಾಹಿತ್ಯ ಬರ್ದಿತ್ತು. ನಾನು ಬಿಗ್ ಬಾಸ್ ಇಂದ ಅವಾಗ ಆಚೆಗೆ ಬಂದಿದೆ. ನಮ್ ಗೆಳೆಯರೆಲ್ಲ ಕೇಳಿದ್ರು ನಮ್ಗೊಂದು ಸಾಂಗ್ ಮಾಡಿಕೊಡು ಅಂತ. ಆಗ ನಾನು ಪೂರ್ಣಚಂದ್ರ ತೇಜಸ್ವಿ ಇಬ್ರು ಕೂತ್ಕೊಂಡು ನಾನು ಏನಾದ್ರು ಈ ಲಿರಿಕ್ ಐತೆ ನೋಡಿ ಇದಕ್ಕೇನಾದ್ರು ಮಾಡ್ಕೊಡು ಅಂತ. ಈ ತರದ್ ಒಳ್ಳೆ ಲಿರಿಕ್ ಇಟ್ಕೊಂಡು ನೀವು ಇನ್ನೂ ಸಾಂಗ್ ಮಾಡದೆ ಬಿಟ್ಟಿಲ್ವಲ್ಲಪ್ಪ ನೀವು. ಆಮೇಲೆ ಇಲ್ಲ ಸಾಂಗ್ ಮಾಡಿಬಿಟ್ಟಿದೀವಿ, ಇಟ್ಟಾಗಿಲ್ಲ ಅಂದ್ರು. ಆಮೇಲೆ ಯಾವ್ದು ಮಾಡಿದಿರಿ ಅದಕ್ಕೆ ತೋರಿಸಿ ಅಂತ ಕೇಳಿದೆ. ಹಾಡು ಕೇಳಿದೆ ನಾನು. ಹಾಡು ಕೇಳ್ಬಿಟ್ಟು ನೋಡಿ ಈ ಸಾಹಿತ್ಯದ ಭಾವನೆ ಬೇರೆ, ಬಟ್ ನೀವು ಈ ಸಾಹಿತ್ಯಕ್ಕೆ ಏನ್ ಚಂದನ ತಕೋ ಹಾಡಿಗೆ ನೀವು ಮಾಡ್ಸಿರೋ ಭಾವನೆ ಬೇರೆ.
ಅದು ಹಂಗೆ ಆಗ್ಬಾರ್ದು. ಅದು ಹಿಂಗೆ ಬಂದರೆ ಸರಿ ಅಂದ್ಬಿಟ್ಟು ಕೂತ್ಕೊಂಡು ನಾನು ಪೂರ್ಣಚಂದ್ರ ತೇಜಸ್ವಿ ಎಲ್ಲ ಟೈಮ್ ಕೂತ್ಕೊಂಡು ಟಕ್ ಅಂತ 1 hour ಕಂಪೋಸ್ ಮಾಡಿದ್ವಿ. ಏನು ಇಲ್ಲ ಅದು ಲೈನ್ಸು, ಏನ್ ಚಂದನ ತಕೋ ಕಂಡವ್ರ ಮನೆ ವಿಷಯ ನಮ್ಗೆ ಯಾಕೆ, ಏನ್ ಚಂದನ ತಕೋ ಅವ್ರ ಮನೆ ದ್ವಾಸೆಲಿ ತಾಳನೆ ಸೀದೋಗದೆ, ಅಯ್ಯೋ 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 ಇದ್ದೊಬ್ಬ ಮಗಳು ಸಗಣಿಯ ನೀರ್ ಕಸಿ ಮೊಕ್ಕೆರ್ಚಿ ಓಡೋಗವಳೆ, ಅಯ್ಯೋ 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 ಅಯ್ಯೋ. ಇವತ್ತಿಗೂ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ ರೀಲ್ಸ್ ಗಳು, ಸೀಜನ ಮಾಡಲ್ಲ ಅದಕ್ಕೆ. ಪ್ರತಿಯೊಂದು ಮನೇಲಿ ನಡೀತಾ ಇದೆ ಇದು. ಹೌದು, ಪ್ರತಿಯೊಂದು ಮನೇಲಿ ನಡೀತಾ. ಆ ಸಾಂಗ್ ಈಗ ಗಣಪತಿ ಹಬ್ಬಗಳಲ್ಲಿ ಈ ಸಾಂಗ್ ಹಾಕ್ಬಿಟ್ರೆ ಎದುರುಗಡೆ ಮನೇಲಿ ಯಾರೋ ಒಬ್ಳು ಹುಡುಗಿ ಓಡೋಗಿರ್ತಾಳೆ, ಅಯ್ಯ ಹಾಫ್ ಮಾಡ್ರೋ ಆ ಸಾಂಗ್ ನ, ಅವ್ರ ಮನೆ ಹುಡುಗಿ ಓಡೋಂಟೋಗೋಳೆ, ಅವ್ರಿಗೆ ರೇಕ್ಸಕ್ ಆಗೋರೆ ಕಣೋ ಇದನ್ನ ಅನ್ಕೊಬಿಡ್ತಾರೆ, ಆಫ್ ಮಾಡ್ರಪ್ಪ ಸಾಂಗ್ ನ ಅಂತಾರೆ. ಓಡೋಗ್ಬಾರ್ದಂಗೆಲ್ಲ ನಾವೇನೋ ಒಂದು ಹಳ್ಳಿ ಜನಗಳು ಏನ್ ಗಾಸಿಪ್ ಮಾಡ್ತಾ ಇರ್ತಾರೆ, ಆ ಸಿನಿಮಾ ಒಳಗಡೆ 20 ರೂಪಾಯಿ ಬಡ್ಡಿ ದುಡ್ಡು ಕೊಡ್ತಾ ಇರ್ತಾನೆ ಬಡ್ಡಿ ಸೀನಪ್ಪ ಅಂತ, ಅವನ ಮಗಳು ಓಡೋಟೋಗಿರ್ತಾಳೆ. ಆ ಬಡ್ಡಿ ಕೊಡ್ತಿದ್ ಸೀನಪ್ಪನ ಮಗಳು ಓಡೋಟೋಗಿದ್ದಾಗ ಆ ಬಡ್ಡಿ ದುಡ್ಡು ಕೊಟ್ಟು ಸಾಕಾಗಿರುತ್ತಲ್ಲ, ಈ ಜನಗಳು ಏನ್ ಗಾಸಿಪ್ ಮಾಡ್ತಾರೆ ಅಂತೇಳಿ ನಾವು ಅವ್ರನ್ನ ಇಮಿಟೇಟ್ ಮಾಡಿದ್ವಿ. ಅವ್ರು ಗಾಸಿಪ್ ಮಾಡಿದ್ರೆ ಹೆಂಗಿರುತ್ತೆ, ನಾವು ಗಾಸಿಪ್ ಮಾಡೋ ತರ ಸ್ಟುಡಿಯೋ ಒಳಗಡೆ ಆ ಕಾನ್ಸೆಪ್ಟ್ ಮಾಡ್ಕೊಂಡಿದ್ವಿ. ಅದೇ ಅವೆಲ್ಲ ನೋಡಿರೋ ಕೇಳಿರೋ ಪದಗಳಲ್ವಾ, ಅದ ಹಾಡ್ ಮಾಡಿದಾಗ ಅವೆಲ್ಲನೂ ವಿಶೇಷವಾಗಿ ಮಾಡಿದಾಗ ತುಂಬಾ ಸರಳವಾಗಿದ್ದಾಗ ಜನಗಳಿಗೆ ತುಂಬಾ ಹತ್ರ ಆಗ್ತವೆ. ಮತ್ತೆ ಸರ್, ನೀವು ನಮ್ಮ ಮೈಸೂರಿನ ಚಿಕ್ಕ ಗಡಿಯಾರ ಇದೆಯಲ್ಲ ಮಾರ್ಕೆಟ್ ಹತ್ರ, ಅಲ್ಲಿ ಬಾರಿಸು ಕನ್ನಡ ಡಿಂಡಿಮ ಸಾಂಗ್ ಅತಿ ಹೆಚ್ಚು ಜನ ಕೊಂಡಾಡಿ ನೆಕ್ಸ್ಟ್ ಇವತ್ತಿಗೂ ಕನ್ನಡ ರಾಜ್ಯೋತ್ಸವದಲ್ಲಿ ಓಡುತ್ತೆ. ಮತ್ತೆ ಕನ್ನಡದ ಯಾವುದೇ ಡ್ಯಾನ್ಸ್ ಕಾರ್ಯಕ್ರಮಗಳಾಗ್ಲಿ ಆ ಹಾಡಿದ್ದೇ ಇರುತ್ತೆ. ಅದು ಪೂರ್ಣಚಂದ್ರ ತೇಜಸ್ವಿ ಅವರೇ ಮ್ಯೂಸಿಕ್ಕು, ಸುನಿಲ್ ಮೈಸೂರು ಅಂತೇಳಿ ಅದಕ್ಕೆ ಕಾನ್ಸೆಪ್ಟ್ ಮಾಡಿ ಕತೆ ಮಾಡಿದ್ದು ಅದನ್ನ, ಮತ್ತೆ ವಾರ್ತಾ ಇಲಾಖೆಯವರು ಅದನ್ನ ಪ್ರೊಡ್ಯೂಸ್ ಮಾಡಿದ್ದು. ನಾವೆಲ್ಲ ಟೀಮ್ ಆಗಿ ವರ್ಕ್ ಮಾಡಿ 4-5 ಜನ ಸಿಂಗರ್ಸ್ ಆಡಿದ್ವಿ. ಅದು ನಾನು ಕೂಡ ಆಡಿದ್ದು, ನಾನು ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಆ ಸುನಿಲ್ ಮೈಸೂರು ಏನು ಆ ಸಾಂಗ್ನ ಕಾನ್ಸೆಪ್ಟ್ ಮಾಡಿದ್ರಲ್ಲ ಬಾರಿಸು ಕನ್ನಡ, ಆ ಸುನಿಲ್ ಮೈಸೂರು ಮತ್ತೆ ನಾನು ಸೇರೇನೆ ಈ ಲೋನವಿನ ಕತೆ ಮಾಡಿರೋದು. ಆರ್ಕೆಸ್ಟ್ರಾ ಮೈಸೂರು ಅಂತ ಒಂದು ಸಿನಿಮಾ ಬಂತು, ಅದಕ್ಕೂ ಸುನಿಲ್ ಮೈಸೂರು ಅವರು ಡೈರೆಕ್ಟ್ರು. ಸೊ ನಾನು ಸುನಿಲ್ ಮೈಸೂರು ಕೂತ್ಕೊಂಡು 1-1.5 ವರ್ಷ ಲೋನವಿನ ಕತೆ ಮಾಡಿ, ನನ್ನನ್ನ ನಾನು ಹೆಂಗ್ ತೋರಿಸ್ಕೊಬೇಕು, ನಾನೊಬ್ಬ ಸಿಂಗರು, ನನ್ನನ್ನ ಜನ ಹೆಂಗ್ ಇಷ್ಟಪಡ್ತಾರೆ, ನಾನೊಬ್ಬ ನಟನಾಗಿ ಸ್ಕ್ರೀನ್ ಮೇಲೆ ಕಂಡ್ರೆ ನಾನು ಹೆಂಗ್ ಇಷ್ಟ ಆಗ್ಬೋದು ಅವ್ರಿಗೆ ಅಂತ ತುಂಬಾ ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ನಮಗ್ ಗೊತ್ತಿರೋ ಕತೆಗಳು, ನಾವು ನೋಡಿರುವಂತ ಕತೆಗಳು ಇವನ್ನ ಕೂಡಿಸ್ಕೊಂಡು ಬರೆದು ಮಾಡಿರುವಂತ ಕತೆ ಲೋನವಿನ. ಸರ್ ಲೋನವಿನ ಸಿನಿಮಾಗೆ ಬಂದ್ರೆ ಈಗ ನಾವು ಕ್ಯಾಶುಯಲ್ ಆಗಿ ಹೇಗಿರ್ತೀವೋ ಜನ ಈಗ ನಾರ್ಮಲ್ ಆಗಿದ್ದೀವಿ, ಈಗ ನಾರ್ಮಲ್ ಆಗಿ ಒಪ್ಕೊಬಿಡ್ತಾರೆ. ಸಿನಿಮಾ ಅಂತ ಬಂದಾಗ ಆ ಪಾತ್ರನ ನಾವು ತಯಾರು ಮಾಡ್ಕೋಬೇಕಾದ್ರೆ ಒಂದಷ್ಟು ಶ್ರಮ ಇರ್ತದೆ ನಮ್ದು. ಪ್ರತಿಯೊಬ್ಬ ನಟನು ಕೂಡ ಒಂದು ಪಾತ್ರ ಗೆಲ್ಬೇಕು ಅಂತಂದ್ರೆ ಅವ್ರದೇ ಆದಂತ ಒಂದು ಸೋಲ್, ಒಂದು ಮನಸ್ಥಿತಿನ ಇಟ್ಕೊಂಡು ಮತ್ತೆ ಅದಕ್ಕೊಂದಷ್ಟು ತಯಾರಾಗಿರ್ತಾರೆ. ಆ ಏನ್ ತಗೊಂಡ್ರಿ ಸರ್? ತಯಾರಿಕೆಗೆ ಏನಿಲ್ಲ, ಕಥೆ ಮಾಡಿದ್ದೆ ನಾವಾಗಿರೋದ್ರಿಂದ, ನಾನೇ ಕಥೆ ಮಾಡಿದ್ರಿಂದ, ನಾನೇ ಪಾತ್ರಗಳನ್ನ ಕ್ರಿಯೇಟ್ ಮಾಡಿದ್ದು ಇದ್ರಿಂದ ನನಗಿದು ತುಂಬಾ ಈಸಿ ಇತ್ತು. ಅಂದ್ರೆ ನವೀನ ಹೆಂಗಿರ್ಬೇಕು, ನವೀನನ ಜೊತೆ 3 ಜನ ಕ್ಯಾರೆಕ್ಟರ್ಗಳಿರ್ತಾರೆ, ಆ 3 ಜನ ಪಾತ್ರಗಳು ಹೆಂಗಿರ್ಬೇಕು, ಅವನ ಸ್ನೇಹಿತರುಗಳು, ಹೀರೋಯಿನ್ ಹೆಂಗಿರ್ಬೇಕು, ನವೀನ ಸೆಕೆಂಡ್ ಹಾಫ್ ಅಲ್ಲಿ ಹೆಂಗಿರ್ಬೇಕು, ನವೀನ ಒಂದು 3 ಗೆಟಪ್ ಬರುತ್ತೆ. 2006 ಒಂದು ಕತೆ ನಡೀತದೆ, 12 ಒಂದು ಕತೆ ನಡೀತದೆ, 23 ಒಂದು ಕತೆ ನಡೀತದೆ. 3 ಗೆಟಪ್ ಇದೆ, 3 ಶೇಡ್ ಬರುತ್ತೆ. ಅದು ಈಗ ಲೋನವಿನ ಸಿನಿಮಾದಲ್ಲಿ 3 ಶೇಡ್ಗಳಿದೆ. ಹೌದು, 3 ಶೇಡ್ ಬರುತ್ತೆ. ಸೊ ನಾನು ಕಥೆಯಲ್ಲಿ ಟ್ರಾವೆಲ್ ಮಾಡಿದ್ರಿಂದ ಆ ಪಾತ್ರ ಸಂಪೂರ್ಣವಾಗಿ ನಾನು ಹಾಕೊಂಡ್ಬಿಟ್ಟಿದ್ದೆ. ಇದು ಹಿಂಗೇ ಇರಬೇಕು, ಅವನೊಬ್ಬ ಇನ್ನೋಸೆಂಟ್ ಹುಡುಗ, ಅವನ ಸುತ್ತ ಅವನೇನಿಲ್ಲ ಸೆಂಟ್ರಿಕ್ ಆಗಿರ್ತಾನೆ, ಅವನ ಸುತ್ತ ನಡೆಯುವಂಥದ್ದೇ ಕತೆ. ಎಲ್ಲಾರು ಹೀರೋಗಳು ಸಿನಿಮಾದಲ್ಲಿ. ನೀವು ಬೇರೆ ಸಿನಿಮಾಗಳಿಗೂ ನಮ್ದೇನ್ ಗೊತ್ತಾ, ಈಗ ಬರ್ತಾ ಇರೋ ವಾರದಲ್ಲಿ 10 ಸಿನಿಮಾಗಳು ರಿಲೀಸ್ ಆಗ್ತವೆ ಅಲ್ವಾ, 10ರಲ್ಲಿ ನಮ್ದೊಂದು ಆಗ್ಬಾರ್ದು ಅನ್ನೋದು. ನಮ್ದು ಏನಾದ್ರೂ ಅನ್ನಿಸ್ಬೇಕು, ಜನಗಳಿಗೆ ರೀಚ್ ಆಗ್ಬೇಕು, ಇಷ್ಟಪಡ್ಬೇಕು ಜನಗಳು. ಎಲ್ಲಾರ ಸಿನಿಮಾದಲ್ಲೂ ನಮ್ದು ಒಂದು ಬಂದು ಹಿಂಗೆ ಹೋಯ್ತಪ್ಪ 2 ದಿನಕ್ಕೆ ಅಂತ ಆಗ್ಬಾರ್ದು. ಆ ಪ್ರಯತ್ನದಲ್ಲಿ ನಾವು ಈಗ ಆಲ್ರೆಡಿ 100% ಎಫರ್ಟ್ ಹಾಕಿದ್ದೀವಿ. ಈಗ ನಾವು ಒಂದಷ್ಟು ಬಂಧು ಬಳಗಕ್ಕೆ ಸಿನಿಮಾನ ತೋರಿಸಿದ್ದೀವಿ, ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಹಾಡುಗಳು ಇನ್ನೂ 4 ಸಾಂಗ್ ರಿಲೀಸ್ ಮಾಡೋದಿದೆ, 4 ಸಾಂಗ್ ರಿಲೀಸ್ ಮಾಡ್ತೀನಿ, ಇನ್ನು ಒಂದೊಂದೇ ಸಾಂಗ್ಗಳು ಬಿಡ್ತೀನಿ, ಇನ್ನೂ ಒಳ್ಳೊಳ್ಳೆ ಸಾಂಗ್ಸ್ಗಳಿವೆ. ಈಗಲೂ ನಾನು ಜನಗಳಿಗೆ ಏನು ಹೇಳ್ತೀನಿ ಅಂದರೆ, ಈಗ ನಾನು ಏನು ಬಿಟ್ಟಿದ್ದೀನಿ ಸಾಂಗ್ಸ್ಗಳನ್ನು ನೋಡಿ, ನಿಮಗೆ ಸಾಂಗ್ಸ್ಗಳು ನೋಡಿ ಇವನ್ ಪಿಕ್ಚರ್ ನೋಡಬೇಕು ಅನ್ನಿಸ್ತಾ, ನೀವು ಥಿಯೇಟ್ರಿಗೆ ಬಂದು ನೋಡಿ. ನಿಮ್ಗೆ ಸಾಂಗ್ಸ್ಗಳು ಇಷ್ಟ ಆಗಲಿಲ್ವಾ, ನೋಡೋದು ಬೇಡ. ಸಾಂಗ್ಸೇ ಇಷ್ಟ ಆಗ್ತಿಲ್ಲ ಅಂದರೆ ಸಿನಿಮಾನೂ ಇಷ್ಟ ಆಗಲ್ಲ.
ಅದು ನಮ್ದೊಂದು ಇನ್ವಿಟೇಷನ್ ಥರ. ಹೌದು. ನಮ್ಮ ಸಿನಿಮಾ ಜಾನರ್ ಏನಿರುತ್ತೆ, ಹೆಂಗ್ ಮಾಡಿದೀವಿ ಅಂತ. ನಮ್ಮ ಸಾಂಗ್ಸ್ಗಳು ನೋಡಿ, ಇನ್ನೂ 2 ಸಾಂಗ್ಸ್ ಬಿಡ್ತೀನಿ, ಟ್ರೈಲರ್ ನೋಡಿ, ಇವನೇನೋ ಮಾಡೋನೆ ಅಂತಂದರೆ ನೀವು ಸ್ವಲ್ಪ ಖರ್ಚು ಹಾಕ್ಕೊಂಡು ನಿಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಬಂದು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಥಿಯೇಟ್ರಲ್ಲಿ ಬಂದು ಕೂತ್ಕೊಂಡು ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ, ಸಿನಿಮಾ ಬಂದು 2 ಅವರ್ಸು ನಿಮ್ಗೆ ಹೆಂಗಾಯಿತು ಅನ್ನೋ ಗೊತ್ತಾಗಲ್ಲ, ಎಲ್ಲವನ್ನು ಮರೆತು ಸಿನಿಮಾನ ಎಂಜಾಯ್ ಮಾಡಿ ಆಚೆಗೆ ಹೋಗ್ತೀರಾ. ಸರಿ, ನೀವು ಇಷ್ಟು ಕಾನ್ಫಿಡೆಂಟು, ಇಷ್ಟೊಂದು ಓಪನ್ ಆಗಿ ಏನೋ ಮಾಡ್ಬಿಟ್ಟಿದೀವಿ ಅಂತಲ್ಲ, ನಾನೇನೋ ಅದ್ಭುತ ಮಾಡ್ಬಿಟ್ಟಿದೀವಿ ಅಂತ ಈಗಲೂ ಹೇಳ್ತಾ ಇಲ್ಲ, ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀವಿ, ಸಿನಿಮಾ ಇಷ್ಟ ಆಗುತ್ತೆ.